ಬಿಜೆಪಿ ವಿರುದ್ಧ ಶಾಸಕ ವಿಜಯಾನಂದ ಕಾಶ್ಯಪ್ನವರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ಅಕೌಂಟ್ ಸೀಜ್ ವಿಚಾರಕ್ಕೆ ಕೈ ಶಾಸಕ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಶ್ಯಪ್ನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ಅಕೌಂಟನ್ನು ಈಗ ಸೀಜ್ ಮಾಡಲಾಯ್ತಲ್ಲ, ರೇಡ್ ಮಾಡಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೈಲಾಗದವರು ಮೈ ಪರಚಿಕೊಂಡಂತೆ ಇದು ಬಿಜೆಪಿಯವರ ನಡೆ. ಚುನಾವಣೆ ಹತ್ತಿರ ಬಂದಾಗ ಬಿಜೆಪಿಯವರು ಮಾಡೋದೇ ಹೀಗೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬಿಜೆಪಿ ನಾಯಕರು ಈ ಕೇಂದ್ರದ ತನಿಖಾ ಸಂಸ್ಥೆಗಳಿದಾವಲ್ಲ, ಇಡಿ, IT, CBI ದಾಳಿ ಮಾಡಿಸೋದು ಅವ್ರ ಹುಟ್ಟುಗುಣ ಇದು. ಬಿಜೆಪಿಯವರಿಗೆ ನ್ಯಾಯಯುತವಾಗಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಈಗ ರಾಮ ಮಂದಿರ ಮುಂದೆ ತಂದಿದ್ದಾರೆ ಅಂಥೇಳಿ ವಿಜಯಾನಂದ ಕಾಶ್ಯಪ್ನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದೇ ಹೇಳ್ತಾರಲ್ಲ, ಆಗದಾರರು ಮೈ ತುಂಬ ಪರ್ಚ್ಕೊಂಡ್ರು ಅಂತೇಳಿ ಒಂದು ಗಾದೆ ಮಾತೈತಿ. ಅವ್ರು ಯಾವಾಗ ಚುನಾವಣೆ ಬರುತ್ತೆ, ಈ ಒಂದು ರಾಗ ತೆಗೆಯುವಂಥದ್ದು ಬಿ ಜೆ ಪಿಯವ್ರದ್ದು. ಏನು CBI ದಾಳಿ ಮಾಡೋದು, ED ದಾಳಿ ಮಾಡಿಸೋದು, IT ರೇಡ್ ಮಾಡಿಸೋದು, ಇದು ಅವ್ರ ವೃತ್ತಿ, ಅವ್ರ ಹುಟ್ಟುಗುಣ ಅಂತಾರೆ ಬಿ ಜೆ ಪಿಯವರ. ಅದರಾಗ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಒಂದು ಏನು ಕಸುಬಾಗಿಬಿಟ್ಟತ್ತಿದು. ಚುನಾವಣೆ ಬರ್ತಾ ಇದ್ದಂಗೆ ಇದು ಪ್ರಾರಂಭ ಆಗ್ತಾವೆ. ಅಂದರೆ ಬ್ಲ್ಯಾಕ್ ಮೇಲಿಂಗ್ ತಂತ್ರ ಅಂತ ಹೆದರಿಸುವಂಥದ್ದು. ಇವರಿಗೆ ಪ್ರಾಮಾಣಿಕವಾಗಿ ತಮ್ಮ ಸ್ವಂತ ಶಕ್ತಿ ಅಭಿವೃದ್ಧಿ ಮೇಲೆ ಇವತ್ತು ಗೆಲ್ಲೋದಕ್ಕೆ ಇವರಿಗೆ ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗಿದೆ. ಯಾಕಂದರೆ ತಮಗೆ ಗೊತ್ತಿದೆ, ಈಗ ರಾಮ ಮಂದಿರ ಒಂದು ಮಧ್ಯವನ್ನು ತಂದಾರೆ. ರಾಮನ ನಾವು ಯಾರೂ ಬೇಡ ಅಂದಿಲ್ಲ, ನಾವು ಜೈ ಶ್ರೀರಾಮೇ ಅಂತೀವಿ. ನಾವು ಕೂಡ ರಾಮನ ಭಕ್ತರೆ. ಇವರಷ್ಟೇ ಅದನ್ನು ರಾಜಕೀಯಕ್ಕೋಸ್ಕರ ರಾಮ ಮಂದಿರವನ್ನು ಇಟ್ಕೊಂಡು ಈ ಹೆದರಿಕೆ ಹಾಕುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಅಕೌಂಟ್ ಸೀಸ್ ಮಾಡಿಸುವಂಥದ್ದು, ಫ್ರೀಸ್ ಮಾಡಿಸುವಂಥದ್ದು ಇವರು ಹುಟ್ಟುಗುಣ. ಯಾಕಂದರೆ ಇವರಿಗೆ ತಾಕತ್ತಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಹೇಳಿ ರಾಜಕೀಯ ಅಂತ ನಾನು ಭಾವಿಸ್ತೀನಿ. ಈ ಹೇಳಿ ರಾಜಕೀಯ ನಾವು ಕಾಂಗ್ರೆಸ್ನವ್ರು ಮಾಡಿಲ್ಲ, ಅದು ಬಿ ಜೆ ಪಿಯವ್ರು ಮಾಡ್ತಾ ಬಂದಿದ್ದಾರೆ. ಇವ್ರು ಎಷ್ಟು ದಿವಸ ಮಾಡ್ತಾರೆ ನೋಡೋಣ. ಅದಕ್ಕೂ ಕೂಡ ಗಟ್ಟಿಯಾಗಿದ್ದೀವಿ ನಾವು ಕಾಂಗ್ರೆಸ್ನವರು. ಇವರು ಎಷ್ಟೇ ಇಂಥ ಗೊಡ್ಡ ಬೆಳೆಯೋದಕ್ಕೆ ಏನೇ ಹಾಕಿದರೂ ಕೂಡ ಕಾಂಗ್ರೆಸ್ ಅಂಜೋದಿಲ್ಲ. ಯಾಕಂದರೆ ಕಾಂಗ್ರೆಸ್ಸಿಗೆ ಅದರೇ ಆದ ತತ್ವ ಸಿದ್ಧಾಂತ ಇದೆ. ಆ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಬಂದಂಥ ನಮ್ಮ ಪಕ್ಷ, ಆ ತತ್ವ ಸಿದ್ಧಾಂತದ ಮೇಲೆ ನಾವು ನಡೀತೀವಿ. ಜಾತ್ಯತೀತ ತತ್ವ ನಮ್ಮ ಮೂಲ ಒಂದು ತತ್ವ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನೋಡ್ರಿ, ಅದೇ ಮತ್ತಷ್ಟು ಮಾಹಿತಿ ರಾಜಶೇಖರಯ್ಯ ಅದೇ ದಾಟಿಯಲ್ಲೇ ಕಾಶ್ಯಪ್ನವರು ವಾಗ್ದಾಳಿ ನಡೆಸಿದ್ದಾರೆ. ಅದರಲ್ಲೂ ಈಗ ಕಾಂಗ್ರೆಸ್ ನಾಯಕರ ಅಕೌಂಟ್ಗಳನ್ನ ಸೀಸ್ ಮಾಡಿರುವಂಥ ವಿಚಾರ ಯಾವ ರೀತಿ ಆಕ್ರೋಶಕ್ಕೆ ಕಾರಣ ಆಗ್ತಿದೆ ಅಂತ. ಹೌದು, ನಿಜವಾಗ್ಲೂ ಪ್ರಭು, ಏನಂತಂದ್ರೆ ಈ ಒಂದು ಕಾಂಗ್ರೆಸ್ನ ಒಂದು ಅಕೌಂಟ್ ಏನು ಸೀಸ್ ಮಾಡಲಾಗಿರ್ತಕ್ಕಂಥದ್ದು ಇದು ಬಿಜೆಪಿಯ ಹೇಡಿತನದ ಒಂದು ರಾಜಕಾರಣ ಅಂತಕ್ಕಂಥ ವಿಚಾರವಾಗಿ ಏನು ಕಾಶ್ಯಪ್ನವರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ವಿಜಯಾನಂದ ಕಾಶ್ಯಪ್ನವರು ಏನು ಕಲಬುರಗಿಯಲ್ಲಿ ಮಾತಾಡ್ತಾವ್ರು ಏನಂತಂದ್ರೆ, ಈ ಒಂದು ಬಿಜೆಪಿಯವರು ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಇಂಥ ಒಂದು ಹೇಡಿತನದ ಕೆಲಸಕ್ಕೆ ಇಳಿತಾರೆ ಅಂತಕ್ಕಂಥದ್ದು. ಯಾವತ್ತೂ ಕೂಡ ಮುಂಬಾಗಿಲಿನಿಂದ ಅವರು ರಾಜಕಾರಣಕ್ಕೆ ಬಂದವರಲ್ಲ, ಹಿಂಬಾಗಿಲಿನಿಂದನೇ ಒಂದು ಅಧಿಕಾರದ ಗದ್ದಿಗೆ ಏರದಂತವ್ರು ಅಂತಕ್ಕಂಥ ವಾಗ್ದಾಳಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ಏನಂತಂದ್ರೆ, ಈ ಒಂದು ಚುನಾವಣೆ ಬಂದ ಸಂದರ್ಭದಲ್ಲಿ IT, ED ದಾಳಿಗಳನ್ನ ಮಾಡೋದ್ರ ಮೂಲಕ ಒಂದು ಚುನಾವಣೆಗೆ ಎಫೆಕ್ಟ್ ಆಗುವಂತ ನಿಟ್ಟಿನಲ್ಲಿ ನಡ್ಕೊಳ್ತಾರೆ. ಅಲ್ಲದೆ ಈಗ ಅಕೌಂಟ್ ಸೀಸ್ ಮಾಡೋದ್ರ ಮೂಲಕ ಒಂದು ಚುನಾವಣೆಗೆ ಎಫೆಕ್ಟ್ ಆಗುವಂತ ನಿಟ್ಟಿನಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾವತ್ತೂ ಕೂಡ ರಾಜಕಾರಣ ಮಾಡ್ತಕ್ಕಂಥ ಬಿಜೆಪಿಯವರು ಅಧಿಕಾರ ಹಿಡಿಬೇಕಾದ್ರೆ ಯಾವತ್ತೂ ಕೂಡ ಹಿಂಬಾಗಿಲಿನಿಂದನೇ ಬಂದಂತವ್ರು, ಮುಂಬಾಗಿಲಿನಿಂದ ಬಂದಂತವ್ರಲ್ಲ. ಹೀಗಾಗಿ ಕಾಂಗ್ರೆಸ್ನದು ಒಂದು ಸಿದ್ಧಾಂತ ಇರತಕ್ಕಂಥದ್ದು, ಯಾವತ್ತೂ ಕೂಡ ಜನಾದೇಶದ ಮೇರೆಗೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಕಾಂಗ್ರೆಸ್ನ ಏನು ಚುನಾವಣೆ ನಡೆಯುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಈ ಒಂದು ಬಿಜೆಪಿ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸ್ತಾ ಈ ರೀತಿ ಮಾಡತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು, ಇದೊಂದು ಹೇಡಿತನದ ಕೆಲಸ ಅನ್ನುವಂತ ನಿಟ್ಟಿನಲ್ಲಿ ವಿಜಯಾನಂದ ಕಾಶ್ಯಪ್ನವರು ಮಾತಾಡಿರ್ತಕ್ಕಂಥದ್ದು. ಪ್ರಭು, ಅಂದರೆ ರಾಜಶೇಖರಯ್ಯ ಇದೇ ಹೇಳಿಕೆ ಮೇಲೆ ಬಿಜೆಪಿ ನಾಯಕರು ಮುಗಿ ಬೀಳ್ಬೋದಾ ಅಂತ ಕಾಶ್ಯಪ್ನವ್ರ ವಿರುದ್ಧ? ಹೌದು, ಯಾಕಂದ್ರೆ ಇದು ಈ ಕೆಸರೆರಚಾಟ ಅಂತ ಹೇಳಿ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಕಾಶ್ಯಪ್ನವರು ಮಾತಾಡಿದಂತ ದಾಟಿ ಏನಿತ್ತು ಅಂತಂದ್ರೆ, ಬಿಜೆಪಿಯ ವಿರುದ್ಧ ನೇರವಾಗಿ ಏನು ವಾರನ್ನ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಬಿಜೆಪಿ ಅವರು. ಯಾಕಂದ್ರೆ ಈಗ ವಿಜಯಾನಂದ ಕಾಶ್ಯಪ್ನವರು ಹೇಳಿರ್ತಕ್ಕಂಥದ್ದು ಅಕೌಂಟ್ ಸೀಸ್ನ ಪ್ರಕರಣ ಸಂಬಂಧಪಟ್ಟಂತೆ ಆಗಿರ್ಬೋದು, IT, EDಗಳ ದಾಳಿ ಸಂಬಂಧಪಟ್ಟಂಗೆ ಆಗಿರ್ಬೋದು. ಯಾಕಂದ್ರೆ ಮೇಲ್ನೋಟಕ್ಕೆ ಈ ಕಂಡು ಬರ್ತಕ್ಕಂಥ ಮುಂಬರುವಂತ ಚುನಾವಣೆ ಆಧಾರವಾಗಿ ಇಟ್ಟುಕೊಂಡು ಸಾಕಷ್ಟು ಕಡೆಗಳಲ್ಲಿ IT ಏನು ED ದಾಳಿಗಳು ನಡೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗ ಅಕೌಂಟ್ ಸೀಸ್ ಮಾಡಿದಂತ ಪ್ರಕರಣ ಕೂಡ ಈ ಒಂದು ಚುನಾವಣೆಗೆ
ಇದಕ್ಕೆ ಸಂಬಂಧಪಟ್ಟಂತಾನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಯಾವತ್ತೂ ಕೂಡ ಈ ರೆಸಾರ್ಟ್ ರಾಜಕಾರಣ ಮಾಡಿರ್ತಕ್ಕಂಥ ಹಿಂದಿನ ಒಂದು ರಾಜಕಾರಣವನ್ನ ನೋಡೋದಾದ್ರೂ ಕೂಡ ಒಂದು ಆಪರೇಷನ್ ಮಾಡೋದರ ಮೂಲಕನೇ ಒಂದು ರಾಜಕಾರಣ ಗದ್ದಿಗೆ ಹಿಡಿದರ ಹೊರತಾಗಿ ಇವರು ಜನಾದೇಶದ ಮೇರೆಗೆ ಇವ್ರು ಯಾವತ್ತೂ ಕೂಡ ಒಂದು ಅಧಿಕಾರ ಗದ್ದಿಗೆ ಹಿಡಿದಿಲ್ಲ ಅಂತಕ್ಕಂಥ ಮುಖ್ಯ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವಿಜಯಾನಂದ ಕಾಶ್ಯಪ್ನವರ ಒಂದು ಹೇಳಿಕೆ ಏನಿದೆ ಆ ಒಂದು ಹೇಳಿಕೆಗೆ ಬಿಜೆಪಿಯವರು ತಕ್ಕ ಉತ್ತರವನ್ನು ಕೊಡಬೇಕೇ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೂಡ ನೀಡಬೇಕಾಗುತ್ತೆ. ಯಾಕಂದ್ರೆ ಇವರು ಮಾಡಿದಂತ ಆರೋಪ ಗುರುತರವಾದಂತದ್ದು, ಹಿಂಬಾಗಿಲಿಂದ ಬರ್ತಾರೆ ಅಂತಕ್ಕಂಥ ವಿಚಾರ ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಿರತಕ್ಕಂಥ ವಿಚಾರವೇ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಏನು ರೆಸಾರ್ಟ್ ರಾಜಕಾರಣ ಆಗಿರ್ಬೋದು, ಆಪರೇಷನ್ ಕಮಲ ಆಗಿರ್ಬೋದು, ಈ ರೀತಿಯಾಗಿ ಗದ್ದಿಗೆ ಹಿಡಿದರ ಹೊರತಾಗಿ ಜನಾದೇಶ ಏನೋ ಮೇರೆಗೆ ಇವರು ಬಂದಿಲ್ಲ ಅಂತಕ್ಕಂಥ ಸಂಪೂರ್ಣ ಬೆಂಬಲದ ಮೂಲಕ ಇವರು ಆಯ್ಕೆ ಆಗಿಲ್ಲ ಅಂತಕ್ಕಂಥ ಆರೋಪ ಮಾಡಿದ್ರೆ ಅದಕ್ಕೆ ಬಿಜೆಪಿ ಉತ್ತರ ನೀಡಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ರಾಜಶೇಖರ್, ಈ ಮಾಹಿತಿಗಾಗಿ.